ಇವತ್ತು ದೇಶದಾದ್ಯಂತ 77ನೇ ಗಣರಾಜ್ಯೋತ್ಸವದ ಸಂಭ್ರಮ ಸಡಗರ ಮನೆ ಮಾಡಿದೆ. ಸಂವಿಧಾನವನ್ನ ಅಂಗೀಕರಿಸಿದ ದಿನವನ್ನ ಗಣರಾಜ್ಯೋತ್ಸವ ಅಂತ ಹೇಳಿ ನಾವು ಆಚರಿಸಿಕೊಂಡು ಬರ್ತಾ ಇದ್ದೀವಿ. ಈ ಗಣರಾಜ್ಯೋತ್ಸವದಲ್ಲಿ ಎಲ್ಲರ ಗಮನ ಸೆಳೆಯುವಂಥದ್ದೇ ಟ್ಯಾಬ್ಲೋ ಪ್ರದರ್ಶನ. ಈ ಬಾರಿ 17 ರಾಜ್ಯ ಕೇಂದ್ರಾಡಳಿತ ಪ್ರದೇಶದ ಟ್ಯಾಬ್ಲೋ ಪ್ರದರ್ಶನ ಆಗುತ್ತೆ. 13 ಕೇಂದ್ರ ಸಚಿವಾಲಯಗಳು ಸಂಸ್ಥೆಗಳ ಟ್ಯಾಬ್ಲೋ ಪರೇಡ್ ಕೂಡ ಆಗುವಂಥದ್ದು. ಅಸ್ಸಾಂ, ಛತ್ತೀಸ್ಗಢ, ಗುಜರಾತ್, ಪಂಜಾಬ್, ಮಣಿಪುರ, ನಾಗಾಲ್ಯಾಂಡ್, ಹಿಮಾಚಲ ಪ್ರದೇಶ, ಉತ್ತರ ಪ್ರದೇಶ, ಪಶ್ಚಿಮ ಬಂಗಾಳ, ಮಧ್ಯಪ್ರದೇಶ ಸೇರಿದಂತೆ ಹಲವು ರಾಜ್ಯಗಳ ಟ್ಯಾಬ್ಲೋ ಪ್ರದರ್ಶನ ಆಗುತ್ತೆ. ಟ್ಯಾಬ್ಲೋ ಪ್ರದರ್ಶನ ಅಂದ ತಕ್ಷಣ ಎಲ್ಲ ರಾಜ್ಯದವರಿಗೂ ಅವಕಾಶ ಇರಲ್ಲ. ಅದಕ್ಕೆ ಅಂತ ಒಂದು ಕಮಿಟಿ ಇರುತ್ತೆ. ಆ ಕಮಿಟಿಯಲ್ಲಿ ಬೇರೆ 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 ವರ್ಗದಲ್ಲಿ ಸಾಧನೆ ಮಾಡಿದಂತಹ ನಾಯಕರುಗಳು ಸದಸ್ಯರಾಗಿರ್ತಾರೆ, ಸಾಧಕರು ಸದಸ್ಯರಾಗಿರ್ತಾರೆ. ಅವರು ಆಯ್ಕೆ ಮಾಡುವಂಥದ್ದು. ಇದು ಕೇಂದ್ರ ಗೃಹ ಇಲಾಖೆ ಅಡಿಯಲ್ಲಿ ಬರುತ್ತೆ. ಹಾಗಾದರೆ ರಾಜ್ಯಗಳು ಮತ್ತು ಟ್ಯಾಬ್ಲೋ ಥೀಮ್ ಏನಿದೆ ಈ ಬಾರಿ ನೋಡ್ತಾ ಹೋಗೋಣ. ಅಸ್ಸಾಮು ಸಾಂಸ್ಕೃತಿಕ ಕಲೆ ಮತ್ತು ಪರಂಪರೆಯನ್ನು ಪ್ರದರ್ಶಿಸುವಂತಹ ಟ್ಯಾಬ್ಲೋ ಇವತ್ತು ಪ್ರದರ್ಶನ ಆಗುತ್ತೆ ಕರ್ತವ್ಯ ಪಥದಲ್ಲಿ. ನೋಡಿ, ಛತ್ತೀಸ್ಗಢ ಸ್ವಾತಂತ್ರ್ಯದ ಮಂತ್ರವನ್ನು ಪಠಿಸುವಂತಹ ಥೀಮ್ ಇಟ್ಕೊಂಡು ಟ್ಯಾಬ್ಲೋ ಪ್ರದರ್ಶನ ಮಾಡ್ತಾ ಇರುವಂಥದ್ದು. ಅದಾದ ಮೇಲೆ ಗುಜರಾತ್ ಸ್ವದೇಶಿ ಚಳುವಳಿ ಮತ್ತು ಆತ್ಮನಿರ್ಭರ ಭಾರತದ ಸಂಯೋಜನೆಯೊಂದಿಗೆ ಟ್ಯಾಬ್ಲೋ ಪ್ರದರ್ಶನಕ್ಕೆ ಮುಂದಾಗ್ತಾ ಇದೆ. ಇನ್ನು ಪಂಜಾಬ್ ರಾಜ್ಯ ಪ್ರತಿನಿಧಿಸ್ತಾ ಇರುವಂತಹ ಶ್ರೀ ಗುರು ತೇಗ್ ಬಹದ್ದೂರ್ ಜಿ ಬಲಿದಾನ ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನು ಟ್ಯಾಬ್ಲೋ ಈ ಸಾರಿ ಪ್ರದರ್ಶನ ಮಾಡ್ತಾ ಇದೆ. ಇನ್ನು ಮಣಿಪುರ ಕೃಷಿ ಪ್ರಗತಿ ಮತ್ತು ಸ್ಥಳೀಯ ಅಭಿವೃದ್ಧಿಯನ್ನು ಬಿಂಬಿಸುವಂತಹ ಟ್ಯಾಬ್ಲೋ ಪ್ರದರ್ಶನ ಆಗ್ತಾ ಇದೆ. ನಾಗಾಲ್ಯಾಂಡ್ ಸಾಂಸ್ಕೃತಿಕ ಹೆಮ್ಮೆ ಪ್ರವಾಸೋದ್ಯಮದ ಮೂಲಕ ಸ್ಥಳೀಯ ಅಭಿವೃದ್ಧಿಯ ಥೀಮ್ನಲ್ಲಿ ಟ್ಯಾಬ್ಲೋ ಪ್ರದರ್ಶನ ಮಾಡ್ತಾ ಇದ್ದಾರೆ. ಹಿಮಾಚಲ ಪ್ರದೇಶ ದೇವಭೂಮಿ ಗುರುತು ಮತ್ತು ಸಾಂಸ್ಕೃತಿಕ ಗುರುತನ್ನು ಬಿಂಬಿಸ್ತಾ ಇದೆ ಈ ರಾಜ್ಯದ ಟ್ಯಾಬ್ಲೋ. ಉತ್ತರ ಪ್ರದೇಶದ ಟ್ಯಾಬ್ಲೋ ಬುದಲೇಖಂಡ್ ಸಂಸ್ಕೃತಿಯನ್ನು ಬಿಂಬಿಸುವಂತಹ ಟ್ಯಾಬ್ಲೋ ಆಗಿದೆ. ಪಶ್ಚಿಮ ಬಂಗಾಳ ಸ್ವತಂತ್ರ ಹೋರಾಟದಲ್ಲಿ ಬಂಗಾಳದ ಪಾತ್ರ ಏನು ಅಂಥೇಳಿ ಬಿಂಬಿಸುವಂತಹ ಟ್ಯಾಬ್ಲೋ ಇದಾಗಿದೆ. ಮಧ್ಯಪ್ರದೇಶ ಸಾಂಸ್ಕೃತಿಕ ಪ್ರಗತಿಯನ್ನು ಸಾರುವಂತಹ ಟ್ಯಾಬ್ಲೋ ಪ್ರದರ್ಶನ ಆಗ್ತಾ ಇದೆ. ಇನ್ನು ಸಂಸ್ಕೃತಿ ಸಚಿವಾಲಯದಿಂದ ಮೂಲ ಹಸ್ತಪ್ರತಿ, ಫೋಕ್ ಕಲಾವಿದರು, ಸಾಂಸ್ಕೃತಿಕ ನಿರಂತರತೆಯ ಪ್ರದರ್ಶನ ಆಗ್ತಾ ಇದೆ. ರಕ್ಷಣಾ ಸಚಿವಾಲಯ ಅರ್ಥಾತ್ ಸೇನೆಯಿಂದ ಆಪರೇಷನ್ ಸಿಂಧೂರ ಎಲ್ಲರ ಗಮನ ಸೆಳೀತಾ ಇರುವಂಥದ್ದು. 3 ಸೇನೆಗಳ ಒಗ್ಗಟ್ಟು ಮತ್ತು ಯಶಸ್ಸನ್ನು ಸಾರುವಂತಹ ಟ್ಯಾಬ್ಲೋ ಪ್ರದರ್ಶನ ಆಗ್ತಾ ಇರುವಂಥದ್ದು. ಇನ್ನು ಗೃಹ ಸಚಿವಾಲಯದಿಂದ ಒಂದೇ ಮಾತರಂ 150 ವರ್ಷಗಳ ಆಚರಣೆ ಮತ್ತು ಮೈಲುಗಲ್ಲನ್ನು ಸಾರುವಂತಹ ಟ್ಯಾಬ್ಲೋ ಪ್ರದರ್ಶನ ಆಗ್ತಾ ಇದೆ. ಪಂಚಾಯತ್ ರಾಜ್ ಸಚಿವಾಲಯದಿಂದ ಗ್ರಾಮೀಣ ಆತ್ಮನಿರ್ಭರತೆ ಮತ್ತು ಸಬಲೀಕರಣವನ್ನು ಸಾರುವಂತಹ ಟ್ಯಾಬ್ಲೋ ಪ್ರದರ್ಶನ ಆಗ್ತಾ ಇದೆ. ಇವೆಲ್ಲವೂ ಕೂಡ ಈ ಬಾರಿಯ ಗಣರಾಜ್ಯೋತ್ಸವದ ಹೈಲೈಟ್ಸ್.